ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಅವಾಂತರ ನ್ಯಾಯಕ್ಕಾಗಿ ಪೋಷಕರಿಂದ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಆಂದೋಲನ ಮಾಡುವುದಾಗಿ ತುಮಕೂರಿನಲ್ಲಿ ರಾಜ್ಯ ಕೆಪಿಸಿಸಿ ಉಪಾಧ್ಯಕ್ಷ ಹಾಗೂ ಹಾಲಪ್ಪ ಪ್ರತಿಷ್ಠಾನದ ಅಧ್ಯಕ್ಷರಾದ ಮುರಳೀಧರ್ ಹಾಲಪ್ಪನವರು ತಿಳಿಸಿದರು. ಫೀಸ್ ಕಟ್ಟೋದು ರಿಫಂಡ್ ಮಾಡ್ತೀವಿ ಮತ್ತು ರೀಎಕ್ಸಾಮಿನೇಷನ್ ಹೋಗ್ತೀವಿ ಅಂತ ಪೇರೆಂಟ್ಸ್ಗೆ ಮಕ್ಕಳಿಗೆ ಅದರಲ್ಲಿ ಹೆಚ್ಚಿಗೆ ಟೆನ್ಷನ್ ಇರೋದು ತಾಯಂದಿರಿಗೆ. ಮಕ್ಕಳ ಜೊತೆ ಕುತ್ಕೊಂಡಾಕೆ 3-4 ವರ್ಷ ಶ್ರಮ ಪಟ್ಟಿರ್ತಾಳಕ್ಕೆ ಅವ್ರಿಗಿರೋದು ಈಗ ಮುಂದೆ ಏನಾಗ್ತದೆ ನಮ್ಮ ಮಕ್ಕಳದು ಮತ್ತೆ ರೀಎಕ್ಸಾಮು ಓದಬೇಕು ಕಷ್ಟಪಡಬೇಕು ಅದನ್ನೆಲ್ಲ ಅದಕ್ಕಿಂತ ಮುಂಚೆ ಈಗ ಮೊದಲನೇ ಹಂತದಲ್ಲಿ ಪೇರೆಂಟ್ಸ್ಗೆ ಮಕ್ಕಳಿಗೆ ಅದಕ್ಕೊಂದು ಒಂದು ಪರಿಹಾರ ಕೊಡಬೇಕು, ಪರ್ಮನೆಂಟ್ ಸೊಲ್ಯೂಷನ್ ಅವ್ರಿಗೆ ಕೊಡಬೇಕು ಅಂತ ಒತ್ತಾಯ ಮಾಡಿ ಇಲ್ಲಿವರೆಗೂ ಧರ್ಮೇಂದ್ರ ಪ್ರಧಾನ್ ಅವರು ಕೇಂದ್ರ ಶಿಕ್ಷಣ ಸಚಿವರು ಇದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಕೊಡಲ್ಲ ನಾನು ಅಂತ ಹೇಳ್ತೀವಿ. ಎನ್ಕ್ವೈರಿ ಆಗಲಿ ಅಂತ ಎನ್ಕ್ವೈರಿ ಮುಗಿಯೋದಲ್ಲಿ 1 ದಿವಸ 2 ದಿವಸದ ಅದು ಎನ್ಕ್ವೈರಿ ಹಿಂದಿನ ಸಾಲಲ್ಲೂ ಅದೇ ರೀತಿಯಾಗಿ ನೀವು ಕೋರ್ಟ್ ಈಗ ಕೇಂದ್ರ ಸರ್ಕಾರಕ್ಕೆ ಎಲ್ಲ ರಾಜ್ಯ ಶಿಕ್ಷಣ ಸಚಿವರುಗಳು ಹೋಗಿ ಒಂದು ಒತ್ತಾಯ ಮಾಡ್ತಾರದನ್ನ ಅದಾದ ಮುಂದಿನ ಅಂತ ನ್ಯಾಯಾಂಗ ವಿಷಯದ ಥ್ಯಾಂಕ್ ಯು. ನೀಟ್ ಪರೀಕ್ಷೆಯ ಅವಾಂತರದ ವಿರುದ್ಧ ಹಾಗೂ ಮುಂಬರುವ ಪರೀಕ್ಷೆಗಳನ್ನ ಮುಂದೂಡುವಂತೆ ಒತ್ತಾಯಿಸಿ ತುಮಕೂರು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಬಾಲಗುರುಮೂರ್ತಿ ಅವರಿಗೆ ಮನವಿ ಸಲ್ಲಿಸಿದ ನಂತರ ಮಾತನಾಡಿದ ಹಾಲಪ್ಪನವರು, ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ಪೋಷಕರು ಸುಮಾರು ವರ್ಷಗಳ ಕಾಲ ಹೊಟ್ಟೆ ಬಟ್ಟೆಯನ್ನ ಕಟ್ಟಿ ಮಕ್ಕಳನ್ನ ಪರೀಕ್ಷೆಗೆ ತಯಾರಿ ಮಾಡಿದ್ದಾರೆ. ಆದರೆ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯು ಈಗಾಗಲೇ ಹಲವು ಬಾರಿ ಈ ರೀತಿಯ ಸೋರಿಕೆಯ ಅವಾಂತರಗಳನ್ನ ಸೃಷ್ಟಿಸಿ ಮಕ್ಕಳ ಭವಿಷ್ಯಕ್ಕೆ ಅಂಧಕಾರವನ್ನ ತಂದೊಡ್ಡಿದೆ ಎಂದು ಅವರು ಆರೋಪಿಸಿದರು. ಕೆಲವು ಏಜೆನ್ಸಿಗಳು ಕೋಚಿಂಗ್ ಸೆಂಟರ್ಗಳು ಅಥವಾ ಟೀಚರ್ಸ್ ಯಾರು ಇದನ್ನ ಮಾಡಿದ್ದಾರೆ ಅವ್ರು ಆಲ್ರೆಡಿ 3 ಜನನ ಅರೆಸ್ಟ್ ಮಾಡಿದ್ದಾರೆ. CBIಗೆ ಕೊಟ್ಟಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಇದು 2ನೇ ಹಂತ. ನಾವು ಪ್ರಾಥಮಿಕವಾಗಿ ಕೇಳ್ತಿರೋದು, ನಿಮಗೆ ಈ ಕೆಪಾಸಿಟಿ ಇಲ್ಲ ಅಂದಮೇಲೆ, ಪರೀಕ್ಷೆ ನಡೆಸೋ ಕೆಪಾಸಿಟಿ ಇಲ್ಲ ಅಂದಮೇಲೆ 3 ವರ್ಷದಿಂದ ಎಲ್ಲ ರಾಜ್ಯಗಳು ಕೇಳ್ತಾ ಇದ್ದೀವಿ ನಮ್ಮ ರಾಜ್ಯಗಳಿಗೆ ಬಿಟ್ಕೊಡಿ ಅಂತ. ನೀವು ಬಿಟ್ಕೊಡ್ತಾ ಇಲ್ಲ. ಉದಾಹರಣೆಗೆ ನಮ್ಮ ರಾಜ್ಯದಲ್ಲೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇದೆ, ಸಮರ್ಥವಾಗಿ ಯಶಸ್ವಿಯಾಗಿ ಇಲ್ಲಿವರೆಗೂ ಯಾವುದೇ ಥರದ ಸಮಸ್ಯೆ ಇಲ್ಲದಂಗೆ ನಿರ್ವಹಣೆ ಮಾಡ್ತಾ ಇದ್ದೀವಿ. ನಾಟ್ ಓನ್ಲಿ ಎಕ್ಸಾಮಿನೇಷನ್, ಇಲ್ಲೂ ಬಂದೇ ಇಲ್ಲ, ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ಗಳು ನಾವು ಮಾಡ್ತಾ ಇದ್ದು KE ಮಾಡ್ತಾ ಇದ್ದೀವಿ. ಎಲ್ಲೂ ತಪ್ಪುಚಿಕೆ ಇಲ್ಲ. ಈಗ ನಮಗೆ ಬಿಟ್ಕೊಡಿ, ನಮ್ಮ ರಾಜ್ಯಗಳು ನಾವು ಮಾಡ್ಕೊಳ್ತಿದ್ದೀವಿ ಅಂತ ಕೇಳ್ಕೊತಾ ಇದ್ದೀವಿ. ಕೇಂದ್ರ ಸರ್ಕಾರದ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಈ ಪರೀಕ್ಷಾ ಕೇಂದ್ರಕ್ಕೆ ಮುಖ್ಯಸ್ಥರಾಗಿದ್ದು ಈವರೆಗೂ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಬದಲಿಗೆ ಪರೀಕ್ಷಾ ಪ್ರಾಧಿಕಾರದ ಟೆಸ್ಟಿಂಗ್ ಏಜೆನ್ಸಿಯವರು ಇಲ್ಲ ಸಲ್ಲದ ಉಡಾಫಿಯ ಉತ್ತರಗಳನ್ನ ನೀಡುತ್ತಿದ್ದು ಇದು ಮಕ್ಕಳ ಭವಿಷ್ಯಕ್ಕೆ ಮಾರಕವಾಗಿ ಪರಿಣಮಿಸಿದೆ. ಪತ್ರಿಕೆ ಸೋರಿಕೆ ವಿಚಾರದಲ್ಲಿ ಭಯೋತ್ಪಾದಕರ ಕೃತ್ಯವಿದೆ ಎಂಬ ಜನರ ಮನಸ್ಸನ್ನ ಬದಲಿಸುವ ಹೇಳಿಕೆಗಳನ್ನ ನೀಡುತ್ತಿದ್ದಾರೆ ಎಂದು ಗುಡುಗಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಶಿವಾಜಿ, ಇಮ್ಯಾನ್ಯುಯಲ್, ಜಯಕುಮಾರ್, ಸಿಮೆಂಟ್ ಮಂಜುನಾಥ್, ಮೊಹಮ್ಮದ್ ದಸ್ತಗೀರ್, ಶಾಹಿದ್, ಜಮೀರ್ ಮುಬಾರಕ್, ಮೊಹಮ್ಮದ್ ಕೈಫ್ ಸೇರಿದಂತೆ ಪೋಷಕರು ಹಾಗೂ ವಿವಿಧ ಸಂಸ್ಥೆಯ ಮುಖಂಡರು ಉಪಸ್ಥಿತರಿದ್ದರು. ಬಾಬು ಖಾನ್, 9 ಲೈವ್ ನ್ಯೂಸ್, ತುಮಕೂರು.